ನಮ್ಮ ಮುಖ್ಯ ಗುರುಗಳಾದ ಶ್ರೀ ಆರ್ ಟಿ ನಾಯ್ಕ್ ಸರ್ ಅವರಲ್ಲಿ ವಿದ್ಯೆ ಕಲಿತಂಥ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ನಮ್ಮ ಸಂಘದಲ್ಲಿ ಇದ್ದಾರೆ. ಆದರೆ ಈ ಒಂದು ಸುಸಂದರ್ಭ ಎಲ್ಲರಿಗೂ ಅವರವರ ಮನದಾಳದ ಮಾತನ್ನು ಆಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಮತ್ತು ಕಾರ್ಯಕ್ರಮ ಬಹು ದೊಡ್ಡದಾದ ಕಾರ್ಯಕ್ರಮದಿಂದ ಮಾತೇ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಯಾರೂ ಕೂಡ ಅನ್ಯತಾ ಭಾವಿಸಬೇಡಿ. ಆರ್ ಟಿ ನಾಯ್ಕರನ್ನು ನಾವು ಇಲ್ಲಿ ಮುಖ್ಯ ಶಿಕ್ಷಕರನ್ನಾಗಿ ಕಂಡು ಆಡುವ ಕೊನೆಯ ಮಾತುಗಳು ಇವು ನಾವು. ಹಾಗಾಗಿ ನಾನು ಆಡುವ ಮಾತುಗಳು ನನ್ನಂತೆ ಅನೇಕ ವಿದ್ಯಾರ್ಥಿಗಳ ಮನದಾಳದಲ್ಲಿ ಕೂಡ ಇರಬಹುದು. ನನಗೆ ಇಷ್ಟವಾಗಿರುವ ಒಬ್ಬ ಲೇಖಕರ ಕೆಲವೊಂದು ಆಯ್ದ ಮಾತನ್ನು ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆಗ ನಾನು ಆಡಿರುವುದು ನಮ್ಮ ಸಂಘದಿಂದ ಕೊಟ್ಟಿರುವಂಥ 2 ಅಭಿನಂದನಾ ಪತ್ರದ ವಾಚನ. ಹಾಗಾಗಿ ಇದು ನನ್ನ ಮನದಾಳದ ವಾಚನ. ದಯಮಾಡಿ ಎಲ್ಲರಿಗೂ ಸಮಯದ ಅಭಾವತೆಗೆ ಕ್ಷಮೆ ಕೋರುತ್ತಾ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಬೇಡಿಕೊಳ್ತೇನೆ. ಇವನ್ಯಾರವನಯ್ಯ, ಇವನಮ್ಮವ ಇವನಮ್ಮವನಯ್ಯ, ಇವನಮ್ಮ ಗುರುವರಿಯ. ಗುರುವಿಗೆ ಮೊಟ್ಟ ಮೊದಲಾಗಿ ವಂದಿಸುತ್ತ, ನಾಗದಿದ್ದರೇನಂತೆ ಹೆಸರಿನಲ್ಲಿ ರಾಜಕುಮಾರ, ನಾಗದಿದ್ದರೇನಂತೆ ಹೆಸರಿನಲ್ಲಿ ರಾಜಕುಮಾರ, ಎಲ್ಲರೊಳಗೊಂದಾಗಿ ಸರ್ವರ ಹಿತ ಬಯಸುವ ಸರದಾರ, ಎಲ್ಲರೊಳಗೊಂದಾಗಿ ಸರ್ವರ ಹಿತ ಬಯಸುವ ಸರದಾರ. ಒಂದು ಕಟ್ಟುವ ಬದಲು 10 ಕಟ್ಟಿ ಬೆಳೆಸಿದ ಧೀರ, ಒಂದು ಕಟ್ಟುವ ಬದಲು 10 ಕಟ್ಟಿ ಬೆಳೆಸಿದ ಧೀರ, ನೌಕರರ ಹಿತಕ್ಕಾಗಿ ಹಗಲಿರುಳು ದುಡಿದು ದಣಿವರಿಯದ ಶೂರ. ಮಿತ ಮಾತು ಹಿತ ಸ್ನೇಹ, ಕಷ್ಟಕ್ಕೆ ಕೈ ಚಾಚಿ ಮುನ್ನಡೆವ ಮೋಹ, ಬೊಗಳುವವರ ಲೆಕ್ಕಿಸದೆ ಕಂಗೆಣ್ಣಿನಿಂದ ಕೆರಳದೆ ಮುನ್ನಡೆವ ಹಿರಿಯಾನೆ ಜಾತೆ ನಮ್ಮ ರಾಜಕುಮಾರ, ಇವನೇ ನಮ್ಮ ರಾಜಕುಮಾರ. ತಮ್ಮ ವ್ಯಕ್ತಿತ್ವವನ್ನು ಹದವಾಗಿ ರೂಪಿಸಿಕೊಂಡು 6ಕ್ಕೇರದೆ 3ಕ್ಕಿಳಿಯದೆ ಎಲ್ಲವನ್ನೂ ಸಮಚಿತ್ತದಿಂದ ಆಲೋಚಿಸಿ ಸೂಕ್ತ ನಿರ್ಧಾರಗಳೊಂದಿಗೆ ತಮ್ಮ ಸ್ಪಷ್ಟ ನಿಲುವನ್ನು ಮೃದು ಮಾತಿನಿಂದ ಎಲ್ಲರ ಚಿತ್ತಕ್ಕೆ ಹಿತವೆನಿಸುವಂತೆ ಬಿತ್ತರಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಹೊನ್ನಾವರ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾಗಿ ರಾಜಕುಮಾರ್ ತಿಮ್ಮಪ್ಪ ನಾಯ್ಕರವರು ಶಿಸ್ತು, ಅಚ್ಚು, ಕಟ್ಟುತನಕ್ಕೆ ಇನ್ನೊಂದು ಹೆಸರಾಗಿ ನಿಂತವರು. ತಮ್ಮ ಪರಿಸರದಲ್ಲಿ ಸದಾ ಕ್ರಿಯಾಶೀಲತೆಯಿಂದ ಚತುರತನದಿಂದ ಕೆಲಸ ನಿರ್ವಹಿಸಿ ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಲು ಮಾರ್ಗದರ್ಶನ ಮಾಡಿದ ಪ್ರೌಢಶಾಲಾ ಮುಖ್ಯ ಗುರುಗಳು ಕೂಡ. ಮಕ್ಕಳಿಗೆ ಕಬ್ಬಿಣದ ಕಡಲೆಯಂತಿರುವ ಗಣಿತವನ್ನು ಸುಲಿದ ಬಾಳೆಹಣ್ಣಿನಂದದಿ ರಸವತ್ತಾಗಿ ಅರ್ಥೈಸಿದ ಅಧ್ಯಾಪಕರಾದ ರಾಜಕುಮಾರ ನಾಯ್ಕರವರು. ಮೂಲತಃ ಅಂಕೋಲ ತಾಲೂಕಿನ ಅಂಬಾರಕೊಡ್ಲದವರು. ತಂದೆ ತಿಮ್ಮಪ್ಪ ನಾಯ್ಕ, ತಾಯಿ ಸಾವಿತ್ರ ನಾಯ್ಕರವರ 6 ಮಕ್ಕಳಲ್ಲಿ 3ನೇ ಮಗನಾಗಿ 1964ರಲ್ಲಿ ಜನಿಸಿದವರು. ತಂದೆ ತಿಮ್ಮಪ್ಪ ನಾಯ್ಕರು ಆ ಕಾಲದಲ್ಲಿಯೇ ಪ್ರಾಥಮಿಕ ಶಾಲಾ ಶಿಕ್ಷಕರು. ಅವರಿಗೆ ಸಿಗುವ ಸಂಬಳದಲ್ಲಿ ತುಂಬು ಸಂಸಾರ ನಡೆಸಲು ಕಷ್ಟವಾದರೂ ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವಲ್ಲಿ ಹಿಂದೆ ಬಿದ್ದಿಲ್ಲ. ತಿಮ್ಮಪ್ಪ ಮಾಸ್ತರರ ಮನೆಯಲ್ಲಿ ಸದಾ ಮಕ್ಕಳ ಕಲರವ. ಆರ್ಥಿಕ ಪರಿಸ್ಥಿತಿ ತುಂಬ ದುಸ್ತರ. ಆದರೂ ಕಟ್ಟೆ ಕಟ್ಟುವೆ ನಾನು ತುಳಸಿ ಕಂಡಲೆಲ್ಲ, ನಿಷ್ಠೆ ಕಟ್ಟಿದ ಕಟ್ಟೆ ವ್ಯರ್ಥವಾಗುವುದಿಲ್ಲ ಎಂಬ ಕವಿವಾಣಿಯಂತೆ ಬದುಕಿಗೆ ಅಂಟಿಕೊಂಡ ತಿಮ್ಮಪ್ಪ ಮಾಸ್ತರರು ನಿಷ್ಠೆಯಿಂದ ಮಕ್ಕಳಿಗೆ ಕಲಿಸಿದ ವಿದ್ಯೆಯಿಂದಾಗಿ ಇಡೀ ಕುಟುಂಬವೇ ಅಕ್ಷರವಂತರ ಕುಟುಂಬವಾಗಿ ನೌಕರಸ್ಥರಾಗಿ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 26 ವರ್ಷಗಳ ಕಾಲ ಸಹಾಯಕ ಪ್ರಾಧ್ಯಾಪಕರಾಗಿ, ಮಕ್ಕಳಿಗೆ ಅಚ್ಚುಮೆಚ್ಚಿನ ಗಣಿತ ಶಿಕ್ಷಕರಾಗಿ, ಮಕ್ಕಳಿದ್ದರೆ ನಗುವು, ಮಕ್ಕಳಿದ್ದರೆ ಮಾತು, ಮಕ್ಕಳೆಂಬ ಹೂವು ಬಾಡದಿದ್ದರೆ ಸಾಕು ಎಂಬ ಕವಿವಾಣಿಯಂತೆ ಇಡೀ ಊರೇ ಹೆಮ್ಮೆ ಪಡುವ ಅಧ್ಯಾಪಕರಾಗಿ ವೃತ್ತಿ ಬದುಕನ್ನು ಪ್ರೀತಿಸತೊಡಗಿದರು. ನಂತರ 2019ರಲ್ಲಿ ಇದೇ ಶಾಲೆಯ ಮುಖ್ಯಾಧ್ಯಾಪಕರಾಗಿ ನೇಮಕರಾಗಿ ಕಳೆದ 4-5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಗಳಿಸುವ ವ್ಯಕ್ತಿ ಮಾತ್ರವಲ್ಲ, ಆತ ತನ್ನ ಸುತ್ತಲಿನ ಸಮಾಜವನ್ನು ಸುಧಾರಿಸುವ ಸಮಾಜ ಸೇವಕನು ಆಗಿರಬೇಕು ಎಂಬ ಅನುಭವದ ವಾಣಿಯಂತೆ ತಮ್ಮ ಅಧ್ಯಾಪಕ ವೃತ್ತಿಯ
ಬೇರಾವುದೇ ಉದ್ಯೋಗಕ್ಕಿಂತಲೂ ಶ್ರೇಷ್ಠವೆಂದು ಭಾವಿಸಿ ಶ್ರದ್ಧೆಯಿಂದ ದುಡಿದು 2010ರಲ್ಲಿ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಅವರನ್ನರಸಿ ಬಂದಿತು. 2012ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೂ ಭಾಜನರಾಗಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಇಲಾಖೆಯ ಘನತೆ ಗೌರವ ಹೆಚ್ಚಿಸಿದವರು. ರಾಜಕುಮಾರ ನಾಯ್ಕರದು ಪ್ರಗತಿಪರ ನಿಲುವು, ಸದಾ ಮಕ್ಕಳ ಒಳಿತಿಗಾಗಿ ಏನನ್ನಾದರೂ ಮಾಡುವ ಹಂಬಲ, ಜೊತೆಗೆ ವೃತ್ತಿ ಬಂಧುಗಳಿಗೂ ಆಸರೆಯಾಗುವ ಆಸೆ, ಸಂಘಟನೆಯಲ್ಲಿ ಸದಾ ಚುರುಕು, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, ನಂತರ ಒಂದು ಅವಧಿಗಳ ಕಾಲ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಜಿಲ್ಲಾ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ನಾಮಧಾರಿ ನೌಕರರ ಸಂಘದ ಕೋಶಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವಿವಿಧ ಸಂಘಟನೆಯಲ್ಲಿಯೂ ಅವರು ಚುರುಕುತನ ಮೆರೆದಿದೆ. ಸುಮಾರು 20 ವರ್ಷಗಳ ಕಾಲ ನೌಕರರ ಸಂಘದಲ್ಲಿ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ ಹಲವು ಕಾರ್ಯಕ್ರಮ ಸಂಘಟಿಸಿದ ಹೆಗ್ಗಳಿಕೆ ಇವರದ್ದು. 2018ರಲ್ಲಿ ಹೊನ್ನಾವರ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಘಕ್ಕೆ ಹೊಸ ಭಾಷ್ಯ ಬರೆದವರು. ನೌಕರರ ಭವನದ ಸ್ಥಾಪನೆಗೆ ಕಾರಣೀಕರ್ತರಾದವರು. 2023ರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿಯೇ ಉತ್ತಮ ಅಧ್ಯಕ್ಷ ಎನ್ನುವ ಪಟ್ಟ ಮುಡಿಗೇರಿಸಿಕೊಂಡವರು. ಏನೇನೆ ಅರಳಿದರೂ ಉರುಳಿದರೂ ಆಳದಾಳದ ಕಲ್ಲು ಮಾತ್ರ ಎಂದು ಕರಗುವುದೇ ಇಲ್ಲ ಎಂಬ ಕವಿವಾಣಿಯ ಕಟು ವಾಸ್ತವ ಅಂಶ ಅರಿತ ರಾಜಕುಮಾರ ನಾಯ್ಕರು ತಮ್ಮ ಮೃದು ಮಾತಿನ ಮೂಲಕ ಕಲ್ಲನ್ನು ಕರಗಿಸುವ ಚಾತಿಯೊಂದಿಗೆ ತಾಲೂಕಿನಾದ್ಯಂತ ಅಲ್ಲ ಜಿಲ್ಲೆಯಾದ್ಯಂತ ಆರ್ಟಿ ಎಂದೇ ಚಿರಪರಿಚಿತರಾದವರು. ಒಬ್ಬ ಆದರ್ಶ ಶಿಕ್ಷಕರಾಗಿ, ಅತ್ಯುತ್ತಮ ಸಂಘಟಕರಾಗಿ, ಪ್ರವೃತ್ತಿಯಲ್ಲಿ ಹಲವು ವ್ಯಕ್ತಿತ್ವವನ್ನು ಸಂಪಾದಿಸಿರುವ ರಾಜಕುಮಾರ್ ಅವರು ಪತ್ನಿ ಮಮತಾ ನಾಯ್ಕ್, ಮಕ್ಕಳಾದ ರಾಹುಲ್ ಮತ್ತು ವಿಶಾಲ್ ಅವರೊಂದಿಗೆ ತುಂಬು ಜೀವನ ನಡೆಸುತ್ತಿದ್ದಾರೆ. ಸಾರ್ವಜನಿಕ ವ್ಯಕ್ತಿತ್ವಕ್ಕೆ ಅವರ ಅಂತರಂಗದ ಅಪ್ಪಟ ಸಂವೇದನೆಯ ಸಂಪರ್ಕ ಸದಾ ಹಸಿರಾಗಿ ನಿರಂತರವಾಗಿರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ನಾನು ಅವರ ಶಿಕ್ಷಕನ ಉದ್ಯೋಗಕ್ಕೆ ಪ್ರಾರಂಭಿಸಿದಾಗ ನಾನು ಆಯ್ಕೆ ಮಾಡಿಕೊಂಡಿದ್ದು ಛಾಯಾಗ್ರಾಹಕ ಹುದ್ದೆ. ಆ ಒಂದು ಹುದ್ದೆಯಲ್ಲಿ ನನ್ನನ್ನು ಹುರಿದುಂಬಿಸಿದ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇನೆ, ದಯಮಾಡಿ ಸ್ವೀಕರಿಸಬೇಕು. ಓಕೆ ಹೇಳ್ಬಿಡು, ಆಯ್ತು.